Hello my dear children, I welcome you all for today's class. Dear children, last class ಅಲ್ಲಿ ನಾವು ಟ್ರಯಾಂಗಲ್ಸ್ ಚಾಪ್ಟರ್ ನಲ್ಲಿ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡರ್ ದಟ್ ಥಿಯರಮ್ 2.6 ನ ಕೂಡ ಕಲ್ತ್ಕೊಂಡಿದ್ವಿ. ಹೌದಲ್ವೇನ್ರು? ಸೊ ನೀವೆಲ್ಲರೂ ಆ ಥಿಯರಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಓಕೆ ಮೈ ಡಿಯರ್ ಚಿಲ್ಡ್ರನ್, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಬೇಸ್ಡ್ ಆಗಿರುವಂತಹ ಎಕ್ಸಸೈಸ್ 2.4 ನಲ್ಲಿ ಫಸ್ಟ್ 4 ಕ್ವೆಶನ್ಸ್ ಅನ್ನ ಕಲ್ತ್ಕೊಳ್ಳೋಣ. ಓಕೆ, ಯುವರ್ ಫಸ್ಟ್ ಕ್ವೆಶನ್ ಈಸ್ let triangle ABC similar to triangle DEF and their areas be respectively 64 cm square and 121 cm square. If EF is equal to 15.4 cm, find BC. ಓಕೆ, ಸೊ ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಡಿ ಎಫ್ ಎರಡೂ ಕೂಡ ಸಿಮಿಲರ್ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅವುಗಳ ಏರಿಯಾನು ಕೊಟ್ಟಿದ್ದಾರೆ ಮಕ್ಕಳೇ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ 64 cm ಸ್ಕ್ವೇರ್ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಈಸ್ 121 cm ಸ್ಕ್ವೇರ್. ಜೊತೆಗೆ ಒಂದು ಸೈಡ್ ಲೆಂತನ್ನು ಕೊಟ್ಟಿದ್ದಾರೆ, ಇ ಎಫ್ ಇಸ್ ಈಕ್ವಲ್ ಟು 15.4 cm. ಹಾಗಾದರೆ ನಾವೇನು ಕಂಡುಹಿಡಿಬೇಕು? ಲೆಂತ್ ಆಫ್ ಬಿ ಸಿನ ಕಂಡುಹಿಡಿಬೇಕು. ಅರ್ಥ ಆಯ್ತಾ ಕ್ವೆಶನ್ನು? ಓಕೆ, ಸೊ ಗಿವನ್ ಇಂದ ಹೋಗೋಣ. ಸೊ ಏನು ಕೊಟ್ಟಿದ್ದಾರೆ? ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಸೊ ಈ ಎರಡು ಟ್ರಯಾಂಗಲ್ ಏನಾಗಿದೆ? ಸಿಮಿಲರ್ ಆಗಿದೆ ಅಲ್ವೇನ್ರು? ಹಾಗಾದ್ರೆ ದೀಸ್ ಟು ಟ್ರಯಾಂಗಲ್ ಸಿಮಿಲರ್ ಆಗಿದ್ರೆ ಇವುಗಳ ಸೈಡ್ಸ್ ಏನಾಗಿರುತ್ತೆ? ಎಸ್, ಪ್ರೊಪೋರ್ಷನಲ್ ಆಗಿರುತ್ತೆ. ಸೊ ಬರ್ಕೊಳ್ಳೋಣ ನಾವು ಅದನ್ನ. ಎಸ್, ಸೊ ಇಫ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್, ದ corresponding sides ratios will be AB divided by DE is equal to BC divided by EF is equal to CA divided by FD. ಎಲ್ಲಾನು ಪ್ರೊಪೋರ್ಷನಲ್ ಆಗಿದೆ. ಹೌದಲ್ವೇನ್ರು? ಸೊ ಈಗಷ್ಟೇ ನಾವು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ಗೆ ಥಿಯರಮ್ನ ಕಲ್ತ್ಕೊಂಡಿದ್ದೀವಿ. ಅದಕ್ಕೊಂದು ಎಕ್ಸ್ಪ್ರೆಷನ್ ಸಿಕ್ಕಿದೆ ನಮಗೆ. ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ರೇಷಿಯೋ ಆಫ್ ಸ್ಕ್ವೇರ್ ಆಫ್ ದರ್ ಸೈಡ್ಸ್. ಹೌದಲ್ವೇನ್ರು? ಅದರಲ್ಲಿ ನಮಗೆ ಗಿವನ್ ನೋಡಿ, ಇ ಎಫ್ ಕೊಟ್ಟಿದ್ದಾರೆ, ಬಿ ಸಿ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಒಂದು ರೇಷಿಯೋ ಸಾಕು, ಹೌದಲ್ವಾ? ಬಿ ಸಿ ಡಿವೈಡೆಡ್ ಬೈ ಇ ಎಫ್. ನಮಗೆ ಇ ಎಫ್ ಸಬ್ಸ್ಟಿಟ್ಯೂಟ್ ಮಾಡಿ ಬಿ ಸಿನ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅದನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ದ ರೇಷಿಯೋ ಆಫ್ ದೇರ್ ಏರಿಯಾಸ್ ವಿಲ್ ಬಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಹೋಲ್ ಸ್ಕ್ವೇರ್. ಹೌದಲ್ವಾ? ಈಗ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು 1 by 1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾರೆ ಎಷ್ಟು? 64 cm ಸ್ಕ್ವೇರ್. ಅದ್ರ ಪ್ಲೇಸಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಕೊಟ್ಟಿದ್ದಾರೆ, ಇಟ್ ಈಸ್ 121 cm ಸ್ಕ್ವೇರ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂ ಆಫ್ ಬಿ ಸಿ ಗೊತ್ತಾ ನಮಗೆ? ಅದನ್ನೇ ನಾವು ಕಂಡುಹಿಡಿಯಬೇಕು ಅಲ್ವಾ ಮಕ್ಕಳೇ? ಹಾಗಾಗಿ ನಾವು ಅದನ್ನು ಹಾಗೆ ಬರ್ಕೊಳ್ಳೋಣ. ಆಸ್ ಯು ಆಲ್ ನೋ, ಸೊ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಹೋಲ್ ಸ್ಕ್ವೇರ್ ಇರೋದನ್ನ ನಾವು ಈ ಸ್ಕ್ವೇರನ್ನು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಕೂಡ ಸಪ್ರೇಟ್ ಅಪ್ಲೈ ಮಾಡ್ಬೋದು. ಹಾಗಾಗಿ ಇದು ಗೊತ್ತಿಲ್ಲದೆ ಇರೋದ್ರಿಂದ ಬಿ ಸಿ ಸ್ಕ್ವೇರ್ ಹಾಗೆ ಇರಲಿ. ಇ ಎಫ್ ಸ್ಕ್ವೇರಿಗೆ ಮಾತ್ರ ನಾವೇನು ಸಬ್ಸ್ಟಿಟ್ಯೂಟ್ ಮಾಡೋಣ? 15.4 cm ಸ್ಕ್ವೇರ್. ಹೌದಲ್ವಾ? ಸೊ 15.4 ಹೋಲ್ ಸ್ಕ್ವೇರ್ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನಾವು 15.4 ಸ್ಕ್ವೇರ್ ಮಾಡ್ಕೊಳ್ಳೋಣ ಮಕ್ಕಳೇ. ಆ್ಯಂಡ್ ಇಟ್ ಬಿಕಮ್ಸ್ 64 divided by 121 is equal to BC square divided by 237.16. So the square of 15.4 is 237.16. ಇವಾಗ ನಮಗೆ ಬಿ ಸಿ ಬೇಕು, ಹೌದಲ್ವೇನ್ರು? ಅದಕ್ಕೆ ಇದನ್ನ ಇಲ್ಲೇ ಉಳಿಸ್ಕೊಂಡು ಈ ಡಿನಾಮಿನೇಟರ್ ಇರೋ ನಂಬರ್ಸನ್ನು ನಾವು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ? ಅದು ನ್ಯೂಮರೇಟರ್ಗೆ ಹೋಗುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಬಿ ಸಿ ಸ್ಕ್ವೇರ್ ಇಲ್ಲೇ ಇದೆ, ಇದು ನ್ಯೂಮರೇಟರ್ಗೆ ಹೋದ್ರೆ ಏನಾಯ್ತು? 237.16 ಇಂಟು 64 ಡಿವೈಡೆಡ್ ಬೈ 121. ಸೊ ನ್ಯೂಮರೇಟರ್ನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಮಕ್ಕಳು. It will be BC square is equal to 15,178.24 divided by 121. ಈಗ ನಾವು ಈ ನಂಬರನ್ನು 121 ನಿಂದ ಡಿವೈಡ್ ಮಾಡೋಣ. ಸೊ ಎಷ್ಟು ಬಂತು ನಮಗೆ ವ್ಯಾಲ್ಯೂ? ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 125.44. ಸೊ ಇದು ನಮಗೆ ಸಿಕ್ಕಿರುವಂತಹ ವ್ಯಾಲ್ಯೂ ಡಿವೈಡ್ ಮಾಡಾದ್ಮೇಲೆ. ನಮಗೆ ಬಿ ಸಿ ಸ್ಕ್ವೇರ್ ಬೇಕಾ? ಇಲ್ಲ, ನಮಗೇನು ಬೇಕು? ಬಿ ಸಿ ಬೇಕು. ಹೌದಲ್ವೇನ್ರು? ಹಾಗಾದ್ರೆ ಬಿ ಸಿ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಈ ನಂಬರನ್ನ ಎಸ್ ಸ್ಕ್ವೇರ್ ರೂಟ್ ಮಾಡಬೇಕು. ಅಂಡ್ ಇಟ್ ಬಿಕಮ್ಸ್ ಬಿ ಸಿ ಇಸ್ ಈಕ್ವಲ್ ಟು
ಸ್ಕ್ವೇರ್ ರೂಟ್ ಆಫ್ 125.44. ಸೊ ಇದಕ್ಕೆ ಸ್ಕ್ವೇರ್ ರೂಟ್ ನ ಕಂಡುಹಿಡಿಯೋದು ನಿಮ್ಗೆಲ್ಲ ಗೊತ್ತೇ ಇದೆ, ಡಿವಿಷನ್ ಮೆಥಡ್ ಇಂದ ನಾವು ಕಂಡುಹಿಡಿಯಬಹುದು. ಅಂಡ್ ಐ ವಿಲ್ ಗಿವ್ ಯು ದ ಆನ್ಸರ್ ಡೈರೆಕ್ಟ್ಲಿ, ವಿಚ್ ಇಸ್ BC is equal to 11.2 ಸೆಂಟಿಮೀಟರ್. ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಇದೆ ಇದು, ಅದನ್ನು ನಾವು ಸ್ಕ್ವೇರ್ ರೂಟ್ ಇಂದ ಆಚೆ ತೆಗೆದ್ರೆ ಏನಾಯ್ತು ಮಕ್ಕಳೇ, ಇಟ್ ಬಿಕಮ್ಸ್ ಸೆಂಟಿಮೀಟರ್. ಹೌದಲ್ವಾ? Therefore the length of BC is 11.2 centimeter. ಅರ್ಥ ಆಯ್ತಾ? Okay children, your second question is, diagonals of a trapezium ABCD with AB parallel to DC intersect each other at the point O. If AB is equal to 2CD, find the ratio of the areas of the triangles AOB and COD. ಓಕೆ, ಸೊ ನಮಗೆ ಟ್ರಪೀಸಿಯಂ ABCD ಕೊಟ್ಟಿದ್ದಾರೆ, ಜೊತೆಗೆ ಅದರಲ್ಲಿ ಪ್ಯಾರಲಲ್ ಸೈಡ್ಸ್ ಯಾವುದಪ್ಪ, AB ಮತ್ತೆ DC. ಮತ್ತೆ ಅದರ ಡಯಾಗನಲ್ ಎರಡು ಕೂಡ ಪಾಯಿಂಟ್ O ನಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಹೇಳಿದರೆ AB is equal to 2 times of CD ಅಂತ, ಅಂದ್ರೆ ಲೆಂತ್ ಆಫ್ AB is twice the CD. ಹೌದಲ್ವಾ? ಹಾಗಾದ್ರೆ ನಾವೇನ್ ಕಂಡುಹಿಡಿಬೇಕಂದ್ರೆ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ಟ್ರಯಾಂಗಲ್ AOB ಅಂಡ್ COD. ಫಿಗರ್ ಅನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಸೊ ABCD is a trapezium and the diagonals are intersecting at the point O. ಹೌದಲ್ವಾ ಮಕ್ಕಳೇ? AB is twice the CD. AB CD ಗಿಂತ ಡಬಲ್ ಇದೆ. ಹಾಗಾದ್ರೆ ನಾವೇನ್ ಪ್ರೂವ್ ಮಾಡಬೇಕು, ಏರಿಯಾ ಆಫ್ AOB ಮತ್ತೆ ಏರಿಯಾ ಆಫ್ COD ದ ರೇಷಿಯೋ, ಆ ಎರಡು ಏರಿಯಾದ ರೇಷಿಯೋನ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವಾ? ಓಕೆ, ಒನ್ ಬೈ ಒನ್ ಹೋಗೋಣ. ಗಿವನ್ ಏನಿದೆ ನೋಡೋಣ. ABCD is a trapezium with AB parallel to DC and AB is equal to 2CD. ಹೌದಲ್ವಪ್ಪ? ಇದು ನಮಗೆ ಗಿವನ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನಮಗೆ ಯಾವ ಏರಿಯಾ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಮಕ್ಕಳೇ, AOB ಮತ್ತೆ COD. ಸೊ ಇದನ್ನ ಕಂಡುಹಿಡಿಯಕ್ಕೆ ಹೇಳಿರೋದ್ರಿಂದ ನಾವು ಅದೇ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD, ಆಂಗಲ್ AOB is equal to ಆಂಗಲ್ COD. ನೋಡಿ ಮಕ್ಕಳೇ, ಆಂಗಲ್ AOB is equal to COD. These two angles are equal. ಯಾಕೆ ಹೇಳ್ತೀರಾ? ಎಸ್, ಅದು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಹೌದಲ್ವಾ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಅಂಡ್ ಆಂಗಲ್ 1 is equal to ಆಂಗಲ್ 2. ಫಿಗರ್ ಅನ್ನ ನೋಡಿ ಮಕ್ಕಳೇ, ಆಂಗಲ್ 1 is equal to ಆಂಗಲ್ 2. ಯಾಕೆ ಇದೆರಡು ಈಕ್ವಲ್ಲು? ಅಬ್ಸರ್ವ್ ಮಾಡಿ ಮಕ್ಕಳೇ, ಯಾವ ಶೇಪಲ್ಲಿ ಇದೆ ಇದು? ಎಸ್, Z ಶೇಪ್ ಅಲ್ಲಿ ಇದೆ. ಸೊ ಪ್ಯಾರಲಲ್ ಲೈನ್ಸ್ ಮಧ್ಯೆ ಇರುವಂತಹ Z ಶೇಪ್ ಅಲ್ಲಿ ಇರುವಂತಹ ಆಂಗಲ್ ಈಕ್ವಲ್ ಇದ್ರೆ ಅದನ್ನ ಎಂತ ಆಂಗಲ್ ಅಂತ ಕರಿತೀವಪ್ಪ? ಅದು ಆಲ್ಟರ್ನೇಟ್ ಆಂಗಲ್ಸ್. ಹೌದಲ್ವೇನ್ರು? ಸೊ Z ಶೇಪ್ ಅಲ್ಲಿ ಇರುವಂತಹ ಆಂಗಲ್ಸ್ ಏನಾಗಿರುತ್ತೆ? ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಹೌದಾ? ಈಗ ನಮ್ಗೆ ಎರಡು ಆಂಗಲ್ ಸಿಕ್ಕಿದ್ಯಾ? ಹಾಗಾದ್ರೆ ಯಾವ ಕ್ರೈಟೀರಿಯಾ ಯೂಸ್ ಮಾಡೋಣ ನಾವಿಲ್ಲಿ? ಎಸ್, AA ಸಿಮಿಲಾರಿಟಿ ಕ್ರೈಟೀರಿಯಾ. AA ಸಿಮಿಲಾರಿಟಿ ಕ್ರೈಟೀರಿಯಾನಿಂದ ನಮ್ಗೆ ಟ್ರಯಾಂಗಲ್ AOB ಸಿಮಿಲರ್ ಟು ಟ್ರಯಾಂಗಲ್ COD ಅಂತ ಹೇಳ್ಬೋದು. ಹೌದಲ್ವಾ ಮಕ್ಕಳೇ? ಸೊ ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆದ್ರೆ ನಾವು ಅವುಗಳ ಏರಿಯಾನ ಏನ್ ಮಾಡ್ಬೋದು ಮಕ್ಕಳೇ? ಕಂಪೇರ್ ಮಾಡ್ಬೋದು. Therefore area of triangle AOB divided by area of triangle COD is equal to AB divided by CD ಹೋಲ್ ಸ್ಕ್ವೇರ್. ಸೊ ಯಾವ್ದಾದ್ರು ಸೈಡ್ ನಾವು ಕನ್ಸಿಡರ್ ಮಾಡ್ಬೋದು. 3ಕ್ಕೆ 3 ಕರೆಸ್ಪಾಂಡಿಂಗ್ ಸೈಡ್ಸ್ ನ ತಗೋಬಹುದು. ಆದ್ರೆ ನಮ್ ಪ್ರೂಫಿಗೆ ಯಾವ್ದು ಹೆಲ್ಪ್ ಆಗುತ್ತೆ ಅದನ್ನ ನಾವು ತಗೋಬಹುದು. ಹೌದಲ್ವಾ ಮಕ್ಳೇ? ನಮ್ಗೆ ಇಲ್ಲಿ AB is equal to 2CD ಅಂತ ಕೊಟ್ಟಿರೋದ್ರಿಂದ AB ಮತ್ತೆ CD ನೇ ಕನ್ಸಿಡರ್ ಮಾಡೋಣ. ಸೊ AB divided by CD ಹೋಲ್ ಸ್ಕ್ವೇರ್ ಗೆ ಅದು ಈಕ್ವಲ್ ಆಗಿರುತ್ತೆ. ಓಕೆ ಮಕ್ಳೇ, ಗಿವನ್ ಅಲ್ಲಿ ನೋಡಿ AB is equal to 2CD ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ AB ಇರೋ ಪ್ಲೇಸಿಗೆ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಮಕ್ಳೇ? 2CD ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತದು? 2CD ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್. ನೋಡಿ, ಈ ಸ್ಕ್ವೇರ್ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ? ಹಾಗಾಗಿ ನಾವ್ ಇದನ್ನ 2CD ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಈ 2 ನಾವು ಮತ್ತೆ 2ಗೂ ಅಪ್ಲೈ ಮಾಡೋಣ, CD ಗೂ ಅಪ್ಲೈ ಮಾಡೋಣ. ಸೊ 2 2s are 4, CD into CD becomes CD ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್. ಸೊ ಅಬ್ಸರ್ವ್ ಮಾಡಿ ಮಕ್ಳೇ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡರಲ್ಲೂ ಕೂಡ CD ಸ್ಕ್ವೇರ್ ಇದೆ ಅಲ್ವಾ? ಹಾಗಾಗಿ ನಾವು ಅದನ್ನ ಕ್ಯಾನ್ಸಲ್ ಮಾಡೋಣ. ಇನ್ನೇನು ಉಳ್ಕೊತ್ತು? ನ್ಯೂಮರೇಟರ್ 4 ಉಳ್ಕೊತ್ತು. ಡಿನಾಮಿನೇಟರ್ ಏನು ಇಲ್ಲ ಅಂತಂದ್ರೆ 4 ಡಿವೈಡೆಡ್ ಬೈ 1 ಇದೆ ಅಂತ ಅರ್ಥ.
Therefore, we can say area of triangle AOB is to area of triangle COD is equal to 4:1. Therefore, the ratio of these two triangles is 4:1. ಹೌದಲ್ವಾ? ಅವ್ರು ಅದೇ ಅಲ್ವಾ ಕೇಳಿದ್ದು, ರೇಷಿಯೋ ಆಫ್ ಟ್ರಯಾಂಗಲ್ಸ್ AOB ಮತ್ತೆ COD ಕಂಡುಹಿಡಿರಿ ಅಂತ. ಸೊ AOB ಮತ್ತೆ COD ಯಾವ ರೇಷಿಯೋನಲ್ಲಿದೆ ಮಕ್ಕಳೇ? ಅದರ ಏರಿಯಾಸು 4:1 ರೇಷಿಯೋನಲ್ಲಿ ಇದೆ. ಅರ್ಥ ಆಯ್ತೇನ್ರು? ಓಕೆ, so let's go for the next question. Your third question is, in the given figure, ABC and DCB are two triangles on the same base BC. If AD intersects BC at O, show that area of triangle ABC divided by area of triangle DBC is equal to AO divided by DO. ಓಕೆ, ಫಿಗರ್ ಅನ್ನ ನೋಡೋಣ, ನಮ್ಗೆ ಅರ್ಥ ಆಗತ್ತೆ. ನೋಡಿ ಮಕ್ಳೇ, ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ನಮ್ಗೆ, ABCD. ಹೌದಲ್ವಾ? ಆದ್ರೆ ನಾವಿಲ್ಲಿ ಇದನ್ನ ಟ್ರಪೀಸಿಯಂ ಅಥವಾ ಯಾವುದೇ ಕ್ವಾಡ್ರಿಲೇಟರಲ್ ಅಂತ ತಗೊಳಂಗಿಲ್ಲ. ಒಂದು ಟ್ರಯಾಂಗಲ್ ABC ಮತ್ತೆ DBC ಎರಡೂ ಕೂಡ ಒಂದೇ ಬೇಸ್ ಮೇಲಿದೆ. ಯಾವ ಬೇಸ್ ಮೇಲಿದೆ? BC ಮೇಲಿದೆ. ನೋಡಿ, ಟ್ರಯಾಂಗಲ್ ABC ಮತ್ತೆ ಟ್ರಯಾಂಗಲ್ DBC ಎರಡೂ ಕೂಡ BC ಬೇಸ್ ಮೇಲಿದೆ. ಮತ್ತೆ AD ಇಂಟರ್ಸೆಕ್ಟ್ BC ಅಟ್ O. ಓಕೆ, ಆಪೋಸಿಟ್ ವರ್ಟಿಸಸ್ ನ ಜಾಯಿನ್ ಮಾಡಿದ್ರೆ AD ಅದು ಬಂದು BC ನ ಎಲ್ಲಿ ಮೀಟ್ ಮಾಡ್ತಾ ಇದೆ? O ನಲ್ಲಿ ಮೀಟ್ ಮಾಡ್ತಾ ಇದೆ. ಹಾಗಾದ್ರೆ area of ABC divided by area of DBC is equal to AO divided by DO. So area of ABC ಮತ್ತೆ area of DBC ಎರಡೂ ಕೂಡ ಯಾವ ರೇಷಿಯೋಗೆ ಈಕ್ವಲ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು? AO divided by DO ಗೆ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ ಕ್ವೆಶ್ಚನ್? ಓಕೆ, ಸೊ ನಮ್ಗೆ ಇಷ್ಟೇ ಸಾಕಾಗಲ್ಲ. ಫಾರ್ ಅವರ್ ಕನ್ವೀನಿಯನ್ಸ್ ವಿ ನೀಡ್ ಟು ಡೂ ಸಮ್ ಕನ್ಸ್ಟ್ರಕ್ಷನ್ ಹಿಯರ್. ದಟ್ ಈಸ್ ಡ್ರಾ AL. ಸೊ O ಇಲ್ಲ ಮಕ್ಕಳೇ ಇಲ್ಲಿ. ಓಕೆ, ಡ್ರಾ AL and DM ಪರ್ಪೆಂಡಿಕ್ಯುಲರ್ ಟು BC. ಓಕೆ, ವರ್ಟೆಕ್ಸ್ A ಮತ್ತೆ D ಇಂದ ನಾವು BC ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. A ಇಂದ BC ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ. ಅದೆಲ್ಲಿ ಮೀಟ್ ಆಗ್ತಾ ಇದೆ? L ಅಲ್ಲಿ ಬಂದು ಮೀಟ್ ಆಗ್ತಾ ಇದೆ. ಯಾವ ಲೈನ್ ಅನ್ನ? BC ನ. ಅದೇ ತರ ಪಾಯಿಂಟ್ D ಇಂದ BC ಗೆ ನಾವು ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿದೀವಿ. ಅದು M ಅಲ್ಲಿ ಬಂದು ಮೀಟ್ ಆಗ್ತಾ ಇದೆ. ಪರ್ಪೆಂಡಿಕ್ಯುಲರ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಅದು 90 ಡಿಗ್ರಿ ಮೆಜರ್ ಆಗುತ್ತೆ. ಹೌದಲ್ವಾ ಮಕ್ಳೇ? ಸೊ ಈಗ ನಾವು ಈ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಕನ್ಸ್ಟ್ರಕ್ಷನ್ ಆದ್ಮೇಲೆ ನಮ್ಗೆ ಎರಡು ಟ್ರಯಾಂಗಲ್ ಸಿಗುತ್ತೆ. ಟ್ರಯಾಂಗಲ್ ALO ಅಂಡ್ DMO. ಫಿಗರ್ ಅನ್ನ ನೋಡಿ ಮಕ್ಳೇ, ಟ್ರಯಾಂಗಲ್ ALO ಅಂಡ್ DMO. ಹೌದಲ್ವೇನ್ರು? ಈ ಎರಡು ಟ್ರಯಾಂಗಲ್ ನ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಆಂಗಲ್ ALO is equal to angle DMO. ನೋಡಿ, ಆಂಗಲ್ ALO is equal to angle DMO. ಯಾಕೆ ಅಂತ ಹೇಳ್ತೀರಾ? ಎಸ್, these two are right angles. And angle AOB is equal to angle COD. ನೋಡಿ, angle AOB is equal to angle COD. ಈ ಎರಡು ಆಂಗಲ್. ಅಥವಾ ನೀವು ಇದನ್ನ ಆಂಗಲ್ AOL ಮತ್ತೆ DMO ಅಂತ ಕೂಡ DOM ಅಂತ ಕೂಡ ತಗೋಬಹುದು. ಹೌದಲ್ವಾ? ಸೊ ಇಲ್ಲಿ ನಾವು ಹೋಲ್ ಟ್ರಯಾಂಗಲ್ಗೆ ಅಪ್ಲೈ ಮಾಡ್ತಿರೋದ್ರಿಂದ AOB ಮತ್ತೆ COD ಅಂತ ಕನ್ಸಿಡರ್ ಮಾಡ್ಬೋದು. ಹೆಂಗೆ ಮಾಡಿದ್ರು ಅದು ಆಂಗಲ್ O ಅಂಡ್ ಆಂಗಲ್ O ನೇ ಆಗಿರುತ್ತೆ. ಸೊ ನೀವೇ ಹೇಳ್ಬಿಡ್ತೀರಾ ಯಾಕೆ ಇದೆರಡು ಈಕ್ವಲ್? ಎಸ್, ದೀಸ್ ಟು ಆರ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಹೌದಲ್ವಾ ಮಕ್ಳೇ? ಮತ್ತೆ ನಮ್ಗಿಲ್ಲಿ ಎರಡು ಆಂಗಲ್ ಸಿಕ್ಕಿದೆ. ಈ ಎರಡು ಆಂಗಲ್ಸ್ ಯೂಸ್ ಮಾಡ್ಕೊಂಡು ನಾವು ಇದೆರಡನ್ನು ಕೂಡ ಸಿಮಿಲರ್ ಅಂತ ಹೇಳ್ಬೋದು. ಟ್ರಯಾಂಗಲ್ ALO ಇಸ್ ಸಿಮಿಲರ್ ಟು ಟ್ರಯಾಂಗಲ್ DMO. ಯಾಕಂತಂದ್ರೆ ವಿ ಆರ್ ಯೂಸಿಂಗ್ AA ಸಿಮಿಲಾರಿಟಿ ಕ್ರೈಟೀರಿಯನ್. ಕರೆಕ್ಟ್ ಏನ್ರೋ? ಸೊ ಇದೆರಡು ಟ್ರಯಾಂಗಲ್ ಏನಾಯ್ತು ಇವಾಗ? ಸಿಮಿಲರ್ ಆಯ್ತು. ಹೌದಲ್ವಾ? ಸೊ ಇದೆರಡು ಸಿಮಿಲರ್ ಆಯ್ತು ಅಂತಂದ್ರೆ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋನ ಬರ್ಕೋಬಹುದು. ಸೊ ನಮ್ಗೆ ಯೂಸ್ ಆಗುವಂತ ಸೈಡ್ಸ್ ಅನ್ನ ಕನ್ಸಿಡರ್ ಮಾಡೋಣ. then we can say AL divided by DM is equal to AO divided by DO. So figure ನೋಡಿ, AL divided by DM and
AO ಡಿವೈಡೆಡ್ ಬೈ DO. ಈ ಎರಡು ಆಂಗಲ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದೀವಿ. ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ ಈಕ್ವೇಶನ್ 1. ಸೊ ಈಗ ನಾವು ಇದೆರಡನ್ನು ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾಯ್ತು. ಸೊ ನಮ್ಗೆ ಇಲ್ಲಿ AO ಬೇಕಿತ್ತು, ಸಿಕ್ತು. ಮತ್ ನಮ್ಗೆ ಇನ್ನೇನ್ ಬೇಕು ಮಕ್ಳೇ? ಏರಿಯಾ ಆಫ್ ABC ಮತ್ತೆ ಏರಿಯಾ ಆಫ್ DBC ಬೇಕಲ್ವಾ? ಇವಾಗ ನಾವು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಅನ್ನ ಅಪ್ಲೈ ಮಾಡ್ಕೊಳ್ಳೋಣ. So let us consider area of triangle ABC and area of triangle DBC. ಆಲ್ರೆಡಿ ನಾವು ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡ್ಕೊಂಡಿರೋದ್ರಿಂದ ನಾವು ಇದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾನ ಅಪ್ಲೈ ಮಾಡಬಹುದು. ಫಾರ್ ದ ಟ್ರಯಾಂಗಲ್ ABC, it is area of triangle ABC is equal to half into base into height. ನೋಡಿ, half into base ಯಾವುದು ಇದಕ್ಕೆ? BC, height ಯಾವುದು? AL. ಹೌದಲ್ವಾ? ಟ್ರಯಾಂಗಲ್ ABC ನಲ್ಲಿ. ಅದೇ ತರ for the triangle DBC it becomes half into base into height. ಏನದು? BC into DM. ಸೊ ಇದಕ್ಕೂ ಕೂಡ ಕಾಮನ್ ಬೇಸ್ BC ನೇ ಆಗಿರೋದ್ರಿಂದ BC ಬರ್ಕೊಳ್ಳೋಣ. ಇದ್ರ ಹೈಟ್ ಏನು? DM. ಹೌದಲ್ವಾ ಮಕ್ಳೇ? ಈಗ ಅಬ್ಸರ್ವ್ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಕಡೆ ಹಾಫ್ ಹಾಫ್ ಇದೆಯಾ? ಹಾಫ್ ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಅದೇ ತರ ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಕಡೆ BC BC ಇದೆಯಾ? ಅದೆರಡೂನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಇನ್ನೇನು ಉಳ್ಕೊತು? AL ಡಿವೈಡೆಡ್ ಬೈ DM ಅಷ್ಟೇ ಉಳ್ಕೊಂಡಿದ್ದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DBC is equal to AL ಡಿವೈಡೆಡ್ ಬೈ DM. ಇದನ್ನ ನಾವು ಈಕ್ವೇಶನ್ 2 ಅಂತ ಕರೆಯೋಣ ಮಕ್ಳೇ. ನಾವು ಲೆಟ್ ಅಸ್ ಕನ್ಸಿಡರ್ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಎರಡನ್ನೂ ಕೂಡ ನಾವು ಕಂಪೇರ್ ಮಾಡೋಣ. ಕಂಪೇರ್ ಮಾಡಿದ್ರೆ ನೋಡಿ, AL ಡಿವೈಡೆಡ್ ಬೈ DM ಯಾವ್ದಕ್ಕೆ ಈಕ್ವಲ್ ಮಕ್ಳೇ? AO ಡಿವೈಡೆಡ್ ಬೈ DO. ಹೌದಲ್ವಾ? ಅದೇ ತರ AL ಡಿವೈಡೆಡ್ ಬೈ DM ಯಾವ್ದಕ್ಕೆ ಈಕ್ವಲ್? ಏರಿಯಾ ರೇಷಿಯೋ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ DBC ಈ ರೇಷಿಯೋಗೆ ಈಕ್ವಲ್. ಸೊ ಹಾಗಾದ್ರೆ AL ಡಿವೈಡೆಡ್ ಬೈ DM ಏರಿಯಾಸ್ ರೇಷಿಯೋಗೂ ಈಕ್ವಲ್, AO ಡಿವೈಡೆಡ್ ಬೈ DOಗೂ ಈಕ್ವಲ್. ಹಾಗಾದ್ರೆ ಎರಡೂ ಕಡೆ AL ಡಿವೈಡೆಡ್ ಬೈ DM ಎರಡರದು RHS ಈಕ್ವಲ್ ಆಗಿದೆ. ಹಾಗಾದ್ರೆ ನಾವೇನ್ ಮಾಡ್ಬೋದು ಮಕ್ಳೇ? LHS ನ ಈಕ್ವೇಟ್ ಮಾಡ್ಬೋದು. ಅಂಡ್ ದಿಸ್ ಬಿಕಮ್ಸ್ area of ABC divided by area of DBC is equal to AO divided by DO. Hence it is proved. ಅರ್ಥ ಆಯ್ತಾ ಮಕ್ಳೇ? Okay children. So let's go for the next question. Your fourth question is, if the areas of two similar triangles are equal, prove that they are congruent. So it is very simple. ಹೌದಲ್ವೇನ್ರು? ಎಷ್ಟು ಸಿಂಪಲ್ ಆಗಿದೆ ಕ್ವೆಶ್ಚನ್. ಸಪೋಸ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಈಕ್ವಲ್ ಆಗಿದ್ರೆ ಅದು ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕು. ಹೌದಲ್ವಾ? ಸೊ ನಮ್ಗೆ ಆಲ್ರೆಡಿ ಗೊತ್ತು ಕಾಂಗ್ರುಯೆನ್ಸಿ ಅಂತಂದ್ರೆ ಏನು ಅಂತ. ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಹೌದಲ್ವಾ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ? ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಸ್ ಯು ಆಲ್ ನೋ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಲ್ಲಿ ಏರಿಯಾ ಕೂಡ ಏನಾಗಿರುತ್ತೆ ಮಕ್ಳೇ? ಈಕ್ವಲ್ ಆಗಿರುತ್ತೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಸಿಮಿಲರ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾಗ ಅದರ ಏರಿಯಾ ಈಕ್ವಲ್ ಆಗಿತ್ತು ಅಂದ್ರೆ ಅದು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಪ್ರೂವ್ ಮಾಡಿ ಅಂತ. ಹೌದಲ್ಲ? ಸೊ ಪ್ರೂವ್ ಮಾಡ್ತಾ ಹೋಗೋಣ. ಗಿವನ್ ಏನ್ ಕೊಟ್ಟಿದ್ದಾರೆ? ನಾವಿಲ್ಲಿ ಟ್ರಯಾಂಗಲ್ ABC ಟ್ರಯಾಂಗಲ್ PQR ನ ಕನ್ಸಿಡರ್ ಮಾಡೋಣ ಮಕ್ಳೇ. ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. therefore we are considering triangle ABC is similar to triangle PQR. ಸೊ ಜೊತೆಗೆ ಅವ್ರೇನ್ ಹೇಳಿದ್ದಾರೆ? ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. therefore ಏರಿಯಾ ಆಫ್ ಟ್ರಯಾಂಗಲ್ ABC is equal to ಏರಿಯಾ ಆಫ್ ಟ್ರಯಾಂಗಲ್ PQR. ಇದೆರಡು ಕೂಡ ಗಿವನ್. ಹೌದಲ್ವಾ? ಸೊ ನಾವೇನ್ ಪ್ರೂವ್ ಮಾಡ್ಬೇಕು ಮಕ್ಳೇ? ಟ್ರಯಾಂಗಲ್ ABC is congruent to triangle PQR. ಸೊ ಈ ಸಿಮಿಲರ್ ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಪ್ರೂವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏರಿಯಾಸ್ ಕೊಟ್ಟಿರೋದ್ರಿಂದ ನಾವು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಅನ್ನೇ ಕನ್ಸಿಡರ್ ಮಾಡೋಣ ಮಕ್ಳೇ. ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle PQR is equal to AB divided by PQ whole square is equal to BC divided by QR whole square is equal to CA divided by RP whole square. ಹೌದಲ್ವೇನ್ರು? ಮತ್ತೆ ಅವ್ರು ಏನ್ ಹೇಳಿದ್ದಾರೆ? ಈ ಎರಡು ಏರಿಯಾ ಈಕ್ವಲ್ ಅಂತ. ಎರಡು ಏರಿಯಾ ಈಕ್ವಲ್ ಅಂತಂದ್ರೆ ಅದ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಅದರ ರೇಷಿಯೋ ಈಕ್ವಲ್ ಥಿಂಗ್ಸ್ ನ ರೇಷಿಯೋ ಯಾವಾಗ್ಲೂ 1 ಗೆ ಈಕ್ವಲ್ ಆಗಿರುತ್ತೆ. therefore ಏರಿಯಾ ಆಫ್ ABC divided by ಏರಿಯಾ ಆಫ್ PQR is equal to 1. ಹೌದಲ್ವಾ? ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಹೌದಲ್ಲ? ಸೊ ಇಟ್ ಬಿಕಮ್ಸ್
1 is equal to, ಸೊ ಈ ಸ್ಕ್ವೇರ್ ಅನ್ನ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಮಕ್ಕಳೇ. And it becomes 1 is equal to AB square divided by PQ square is equal to BC square divided by QR square is equal to CA square divided by RP square. ಹೌದಲ್ವಾ? ಈಗ ಒಂದೊಂದೇ ರೇಷಿಯೋನ ನಾವು 1ಗೆ ಈಕ್ವೇಟ್ ಮಾಡಿ ಈ ಡಿನಾಮಿನೇಟರ್ ಇರೋ ಟರ್ಮ್ ನಾವು ಈ ಕಡೆ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅದು AB square is equal to PQ square, BC square is equal to QR square and CA square is equal to PR square ಆಗುತ್ತೆ. ಹೌದಲ್ವಾ? ಸೊ ಇವುಗಳ ಸ್ಕ್ವೇರ್ಸ್ ಈಕ್ವಲ್ ಆಗಿದೆ ಅಂತಂದ್ರೆ ಸೊ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತೆ. ಹೌದಲ್ವಾ? ಮತ್ತೆ ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಆಗುತ್ತೆ. ಮತ್ತೆ ಎ ಸಿ ಇಸ್ ಈಕ್ವಲ್ ಟು ಪಿ ಆರ್ ಆಗುತ್ತೆ. ಸೊ ಕರೆಕ್ಟ್ ದಿಸ್ ಆಸ್ ಪಿ ಕ್ಯೂ. ಓಕೆ, ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಯ್ತು ಮಕ್ಳೇ, ರೇಷಿಯೋನಲ್ಲಿ ಇರೋದ್ರ ಜೊತೆಗೆ ಈಕ್ವಲ್ ಕೂಡ ಆಗಿದೆ. ಸೊ ಇಫ್ ಇನ್ ಟ್ರೂ ಟ್ರಯಾಂಗಲ್ಸ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್, then the two triangles are congruent. Therefore, we can say triangle ABC is congruent to triangle PQR. Hence, it is proved. ಅರ್ಥ ಆಯ್ತಾ ಮಕ್ಕಳೇ? Okay, my dear children. Now we are come to an end of this class. ಸೊ ಇವತ್ತಿನ ಕ್ಲಾಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ. ಎಲ್ರೂ ಇವತ್ತಿನ ಕ್ಲಾಸ್ನಲ್ಲಿ ಏನೆಲ್ಲ ಕಲ್ತ್ರಿ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ ಚಿಲ್ಡ್ರನ್. ಟಿಲ್ ದೆನ್ ಟೇಕ್ ಕೇರ್.